ಹೇಳನೇನಪ್ಪಂಗದ ಹೇಳಲೇಬೇಕು ನೀನೀಗ. ಒಂದೆರಡು ವ್ಯಕ್ತಿಗಳ ಪಾಡೇನು ದುಶ್ಯಾಸನ. ಕತ್ತಲೆಯ ಕಟ್ಟಿರುವ ಕಪ್ಪಾದ ಪಡಲಿಯನ್ನು ಕತ್ತಿಸುವುದು ಚಂದ್ರನಿಂದ ಸಾಧ್ಯವಲ್ಲದೆ ಲಕ್ಷಾದಿ ನಕ್ಷತ್ರಗಳಿಂದಲೂ ಸಾಧ್ಯವೇ? ಪ್ರಪಂಚದ ಪರ್ವತ ಒಳಿಯನ್ನು ಪ್ರವೇಶಿಸಲಿಕ್ಕೆ ಒಂದೇ ಶಕ್ತಿವಂತನಲ್ಲದೆ ಕೋಟ್ಯಾದಿ ಕುಟಾರಿಗಳ ಶಕ್ತಿಯಿಂದಲೂ ಸಾಧ್ಯವೇ? ಪ್ರಚಂಡವಾದ ಸೇನ ಸಮುದ್ರಕ್ಕೆ ಚಂದ್ರನಂತಿರುವ ಸೇನ ನಾಯಕನಲ್ಲದಿದ್ದರೆ ಸೇನ ಸಮುದ್ರದ ಸವಿರ ಉಕ್ಕೇರಿ ಬರಲಾರದು. ಸಾವಧಾನದಿಂದ ಸೌಚಾರ ಮಾಡಿ ಸದಾಚರಣೆಯಲ್ಲಿ ಅಡಿಯನ್ನಿಡು. ಒಚ್ಚದ್ದಿಕ್ಕಿದ ಕಾಲವಲ್ಲ ಶಕನೆ. ಹಸ್ತಿಕ್ಪಾಲಕರು ದಿಗ್ಭ್ರಮಣಿಂದ ರಣಬೇರಿ ಕೋಲಾಲವ ಈಗಾಗಲೇ ವಿರಾಟ ನಗರದಿಂದ ಕೇಳಿ ಬರುತ್ತಿರುವುದು. ಕುಲವ ನಾಶ್ಯದ ಕುವಕವು ಉದಿಸುವುದು. ದುರ್ಯೋಧನ ಸಾವಧಾನ, ದುಶ್ಯಾಸನ ಮದವು ಮೇರೇ ಮೀರುತ್ತಿರುವುದು. ಈ ಶರೀರಕ್ಕೆ ಶಿರಸವೇ ಶ್ರೇಷ್ಠವಾಗಿದ್ದರೆ, ಸಕಲಾಂಗವೇ ಸುಂದರವಾಗಿದ್ದರೆ ಮಾತು ಶಿರಸಕ್ಕೆ ಶ್ರೇಷ್ಠವತ್ತ. ಸುಂದರವಾದ ಮಂದಿರಕ್ಕೆ ಕಟ್ಟಿಗೆ ಕಂಬವೇ ಮೂಲ ಆಗಿರುವಂತೆ ಸಾಮ್ರಾಟನ ಸಿಂಹಾಸನಕ್ಕೆ ಕಲಿಜನರೇ ಮೂಲಾರವೆಂದು ತಿಳಿ. ಆಯಿತು ಕುರುಸಂತಾನದ ಆಯುಷ್ಯದ ನೀರು ಹಟ್ಟಿಸಲು ಅಟ್ಟಸಬಹುದು. ಕುರುದಾರ್ಭಾರವನ್ನು ಅಲಂಕರಿಸಿದ ಅತಿರತಿ ಮಾರತಿ ಎಂಬ ರತ್ನಗಳ ಕಳಚಿ ಕಾಲನ್ನು ನುಡಿಯಲ್ಲಿ ಬೀಳುವು. ಧೃತರಾಷ್ಟ್ರನ ದೈವಾಕಾಶದಲ್ಲಿ ಬಾಲಚಿಕ್ಕಿ ಮೂಡಿತು. ಯುಗಾಂತರದಲ್ಲಿ ನಿರ್ಮಿಸಿದ ಜಗನ್ನಿ ಎಂಬ ಶಕ್ತಿಯೇ ಕುರುಕ್ಷೇತ್ರವೇ ಈ ರಂಗಸ್ಥಳ. ಸೂಪರ್ ಅಪ್ಪಾಜಿ, ಸೂಪರ್. ಚೆನ್ನಾಗಿ ಡೈಲಾಗ್ ಹೊಡೆದ್ರಿ.